ಇವತ್ತು ನನ್ನ ಕೈಯಲ್ಲಿ ಮಸಿದ ಇದು ಇಲ್ವಾ, ಅದಕ್ಕೋಸ್ಕರ ನಾನೇನಿಗೆ ಪ್ರೋತ್ಸಾಹ ಹೋಗಿ ಈ ಮಕ್ಕಳ ಬರಗೆ ಕೂಡ ನಾನು ನಾವು ಈ ಬರ್ತಂತ ಹಕ್ಕಿಕೊಳ್ಳ ನಮ್ಮ ತೊಂದರೆ ನೋಡ್ತಾ ಇದ್ದೀವಿ. ಏನು ನಮ್ಮ ಸಮಾಜ ಸೇವೆ ಅಂತ ನಾವು ಮಾಡ್ತಾ ಇದೀವಿ, ಅದನ್ನ ದೇವರ ಸೇವೆ ಅಂತ ನೋಡ್ತಾ ಇದ್ದೀವಿ. ಸರ್ಕಾರ ಮಾಡ್ತಾ ಇರೋವಂಥ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಜವಾಬ್ದಾರಿನ ಹೊತ್ಕೊಂಡು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಸವಲತ್ತುಗಳು ಕೊಟ್ಟು ಮಾಡ್ತಿರೋದು ಭಾಳ ಶ್ಲಾಘನೀಯ. ಈ ಯೋಜನೆಗಳು ಮಾಡ್ತಿರೋಂಥ ಬಸವಣ್ಣ ಅವರಿಗೆ ಶುಭ ಕೋರ್ತೇನೆ. ಬಸವ ಮಾರ್ಗ ಅನ್ನೋ ಒಂದು ಫೌಂಡೇಶನ್ ಅಥವಾ ಒಂದು ಟ್ರಸ್ಟ್ ಅಂತ ಒಂದು ಗುರು ಈ ಮಕ್ಕಳಿಗೆಲ್ಲ ಸಿಕ್ಕಿರೋದೇ ಒಂದು ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೆಟ್ಟಿರುವಂತ ಒಂದೊಂದು ಬೀಜ ಈ ಮಕ್ಕಳು ಅಂತ ಅನ್ಕೊಂಡ್ರು ಈ ದೇಶಕ್ಕಾಗಿ ಏನಾದ್ರು ಒಂದು ಅದ್ಭುತವಾದ ಕೊಡುಗೆಯನ್ನ ಕೊಡ್ತಾರೆ ಅನ್ನೋದ್ರಲ್ಲಿ ನನಗೆ ಆಶ್ಚರ್ಯ ಏನೂ ಇಲ್ಲ. ಮೈಸೂರಿನ ಸರಸ್ವತಿಪುರಂನಲ್ಲಿ 2026-27ನೇ ಸಾಲಿನ ಬಸವ ಮಾರ್ಗ ಉಚಿತ ನಿಲಯವನ್ನ ಹುಣಸೂರು ಕ್ಷೇತ್ರದ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಜೀವನದ ಪ್ರತಿಯೊಂದು ಹಂತದಲ್ಲೂ ಪರೀಕ್ಷೆ ಇರುತ್ತದೆ. ಕೇವಲ ಪರೀಕ್ಷೆಗಳಲ್ಲಿ ಅಂಕ ಗಳಿಸೋದಷ್ಟೇ ಸಾಧನೆಯಲ್ಲ, ವೈಯಕ್ತಿಕ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಉನ್ನತ ಸಾಧನೆ ಮಾಡಬೇಕು. ಇದಕ್ಕೆ ನಿರಂತರ ಪ್ರಯತ್ನ ಮತ್ತು ಸಕಾರಾತ್ಮಕ ಮನೋಭಾವನೆ ಬೇಕು. ಆಗಿದ್ದರಷ್ಟೇ ಗುರಿಯನ್ನ ತಲುಪಲು ಸಾಧ್ಯ ಎಂದರು. ಇನ್ನು ವಿದ್ಯಾರ್ಥಿಗಳು ಹೊಸ ವಿಚಾರಗಳನ್ನ, ತಂತ್ರಜ್ಞಾನ ಮತ್ತು ನೈಜ ಪ್ರಪಂಚದ ಕೌಶಲ್ಯಗಳನ್ನ ಕಲಿಯಲು ಆಸಕ್ತಿ ತೋರಿಸಬೇಕು. ಅಧ್ಯಯನ, ವಿಶ್ರಾಂತಿ ಮತ್ತು ಇತರೆ ಚಟುವಟಿಕೆಗಳಿಗೆ ಪ್ರತ್ಯೇಕ ಸಮಯವನ್ನ ನಿಗದಿಪಡಿಸಿ ವೇಳಾಪಟ್ಟಿಯಲ್ಲಿ ಅನುಸರಿಸಬೇಕು. ನಿಮ್ಮ ಶೈಕ್ಷಣಿಕ ಜೀವನಕ್ಕೆ ಚಿಕ್ಕ ಮತ್ತು ದೊಡ್ಡ ಗುರಿಗಳನ್ನ ನಿಗದಿಪಡಿಸಿಕೊಂಡು ಅವುಗಳನ್ನ ಸಾಧಿಸಲು ನೀವೆಲ್ಲರೂ ಶ್ರಮಿಸಬೇಕು. ಆಗಿದ್ದರಷ್ಟೇ ಜೀವನದಲ್ಲಿ ಗೆಲುವು ಪಡೆಯಲು ಸಾಧ್ಯ ಎಂದು ಶುಭ ಕೋರಿದರು. ನಾನು 15 ವರ್ಷದ ಶಾಸಕನಾಗಿ ಬಸವಣ್ಣ ಅವರ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಭಾಗಿಯಾಗ್ತಾ ಇದ್ದೀನಿ. ಉದ್ದೇಶ ಒಳ್ಳೆಯದಿದೆ, ಗುರಿನೂ ಒಳ್ಳೆಯದಿದೆ. ಆ ಮಾರ್ಗದಲ್ಲಿ ಅವ್ರಿಗೆ ಏನೇ ಅಡೆತಡೆಗಳಾಗಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಈಗ ಹಾಸ್ಟ್ಲಿದು 2ನೇ ವರ್ಷಕ್ಕೆ ನಡೆಸ್ಕೊ ಬಂದಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಇಂಥ ಯುಗದಲ್ಲಿ ಭಾಳ ಶ್ಲಾಘನೀಯ. ಸರ್ಕಾರ ಮಾಡ್ತಾ ಇರೋವಂಥ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಜವಾಬ್ದಾರಿನ ಹೊತ್ಕೊಂಡು ಮಾಡ್ತಾಯಿದ್ದಾರೆ. ನಾನು 15 ವರ್ಷ ಶಾಸಕನಾಗಿ ನೂರಾರು ಶಾಲೆಗಳು, ನೂರಾರು ದೇವಸ್ಥಾನಗಳು, ಹಲವಾರು ಹೊಸ ಕಟ್ಟಡಗಳನ್ನೆಲ್ಲ ನಾವು ಓಪನ್ ಮಾಡಿದ್ವಿ. ಖಾಲಿ ಕಟ್ಟಡದೊಳಗೆ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಸವಲತ್ತುಗಳು ಕೊಟ್ಟು ಮಾಡ್ತಿರೋದು ಭಾಳ ಶ್ಲಾಘನೀಯ. ಅವರ ಈ ಒಂದು ಸಾಧನೆ ಯಶಸ್ವಿಯಾಗಲಿ, ಆ ಗುರಿ ತಲುಪುವಂತಾಗಲಿ. ನಾನು ಕೂಡ ಅವರೊಬ್ಬ ಸ್ನೇಹಿತನಾಗಿ ನಾನು ಕೂಡ ಅವರ ಕಾರ್ಯಕ್ರಮಗಳಿಗೆ ಬೆನ್ನಿಗೆ ನಿಲ್ತೀನಿ ಅಂತ ಹೇಳ್ತೀನಿ. ಈ ಯೋಜನೆಗಳು ಮಾಡ್ತಿರೋಂಥ ಬಸವಣ್ಣ ಅವರಿಗೆ ಶುಭ ಕೋರ್ತೇನೆ. ಬಸವಣ್ಣ ಅವರು ಮಾಡ್ತಿರೋಂಥ ಕಾರ್ಯ ಶ್ಲಾಘನೀಯ. ಅದೇ ಮಕ್ಕಳಿಗೂ ನಾನು ಭಾಷಣದಲ್ಲಿ ಹೇಳಿದ್ದು ಇಷ್ಟೇ, ನೀವು ಜೀವನದಲ್ಲಿ ಗೆದ್ದು ಒಂದು ಉದ್ಯೋಗವನ್ನು ಪಡೆದು ಒಂದು ಸಂಪಾದನೆ ಅಂತ ಶುರು ಆದಾಗ ಈ ಒಂದು ಹಾಸ್ಟೆಲ್ನ ಮರಿಬೇಡಿ. ನಿಮ್ಮ ಸಂಪಾದನೆಯಲ್ಲಿ ಇಲ್ಲಿಗೂ ನನ್ನ ಒಂದು ಕೊಡುಗೆ ಅಂತ ಕೊಟ್ಕೊಂಡೋದ್ರೆ ಅವನ ಕೈನೂ ಬಲಪಡಿಸ್ದಂಗಾಗುತ್ತೆ. ಇನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ಒಂದು ಹಾಸ್ಟೆಲ್ ಭಾಳ ಖಂಡಿತವಾಗ್ಲೂ ಅದೊಂದು ಆಶ್ರಯ ಆಗುತ್ತೆ. ಇನ್ನು ಶ್ರೀ ಕನ್ನಡ ಟಿವಿ ಚಾನೆಲ್ನ ನಿರ್ದೇಶಕಿ ಖುಷಿ ವಿನು ಮಾತನಾಡಿ, ಸ್ವಾರ್ಥದ ಪ್ರಪಂಚದಲ್ಲಿ ನಮಗಾಗಿ ನಾವು ನೋಡ್ತೇವೆ, ಆದರೆ ಪರರಿಗಾಗಿ ಮಿಡಿಯೋದು ವಿರಳ. ಈ ನಿಟ್ಟಿನಲ್ಲಿ ಬಸವ ಮಾರ್ಗ ಫೌಂಡೇಶನ್ ಸಂಸ್ಥಾಪಕರಾದ ಎಸ್ ಬಸವರಾಜರವರು ಪರರಿಗಾಗಿ ದುಡಿತಾ ಇರೋದ್ರಲ್ಲಿ ಒಬ್ಬರಾಗಿದ್ದಾರೆ. ದಾನದಲ್ಲಿ ದೊಡ್ಡ ದಾನ ಅನ್ನದಾನ ಮತ್ತು ವಿದ್ಯಾದಾನ. ಆ ದಾನವನ್ನ ಮಕ್ಕಳಿಗೆ ಕಲ್ಪಿಸುವ ಮೂಲಕ ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಂಬಾ ಖುಷಿ ಆಗುತ್ತೆ ಇವತ್ತೊಂದು ಈ ಒಂದು ಸಂಸ್ಥೆಯಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ. ಮೊದಲನೇದಾಗ್ಲಿ ನನ್ನ ಗುರುಗಳಿಗೆ ವಂದಿಸ್ತಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ ಗುರುಗಳನ್ನ ಯಾಕೆ ಇವತ್ತು ವಂದಿಸ್ತಾ ಇದ್ದೀನಿ ಅಂತಂದರೆ, ಒಬ್ಬ ಗುರು ಇಲ್ಲದೆ ಮುಂದೆ ಗುರಿಯೇ ಇಲ್ಲ. ಅಂದರೆ ಕಣ್ಣೇ ಕತ್ಲಾಗೋಗುತ್ತೆ ಪ್ರಪಂಚಕ್ಕೆ ಒಬ್ಬ ಗುರು ಇಲ್ಲ ಅಂತಂದರೆ. ಅದು ತಂದೆ ತಾಯಿ ಸ್ಥಾನದಲ್ಲಾಗಿರ್ಬೋದು, ಅಥವಾ ಬಸವ ಮಾರ್ಗ ಅನ್ನೋ ಒಂದು ಫೌಂಡೇಶನ್ ಅಥವಾ ಒಂದು ಟ್ರಸ್ಟ್ ಮೂಲಕ ಆಗಿರ್ಬೋದು. ಅಂತ ಒಂದು ಗುರು ಈ ಮಕ್ಕಳಿಗೆಲ್ಲ ಸಿಕ್ಕಿರೋದೇ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇ ನಾನು ಬಸವಣ್ಣ ಸರ್ ಇವತ್ತು ಪರಿಚಯ ಆಗಿದ್ರು ನನಗೆ. ಬಟ್ ನಂಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನು ಅಂದರೆ, ಒಬ್ಬ ವ್ಯಕ್ತಿಯ ಪರಿಚಯ ಆದಂಗೆ ನನಗೆ ಅನಿಸ್ಲಿಲ್ಲ, ಒಂದು ವ್ಯಕ್ತಿತ್ವದ ಒಂದು ಪರಿಚಯ ಆದಂಗೆ ಅನಿಸ್ತು. ಅದು ವಿಶೇಷ ಅಂತ ಅನ್ನಿಸ್ತು. ಪಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ದೇವರ ಹತ್ರನೇ ಆಗಿರ್ಬೋದು, ಅಥವಾ ನಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಅದು ನಮ್ಮ ಯಶಸ್ವೇ ಆಗಿರ್ಬೋದು ನಾವು ಪಡ್ಕೊಂಡಿರೋದು ಜೀವನದಲ್ಲಿ.
ಸಂದರ್ಭದಲ್ಲಿ. ಬಟ್ ಆದರೆ ಮಾಡಬೇಕು ಅನ್ನೋ ಮನಸ್ಸು ಇದೆಯಲ್ಲ, ಮೊದಲಿಗೆ ನಾವು ಮನಸ್ಸು ಮಾಡಬೇಕು. ಏನೇ ಮಾಡಬೇಕು ಅಂದರೆ ಈ ಮಕ್ಕಳು ಅಷ್ಟೇ ಇವತ್ತು ಇಷ್ಟೆಲ್ಲ ಕೊಟ್ಟಿದ್ದಾರೆ ಸೌಲಭ್ಯವನ್ನು, ನಾಳೆ ಏನಾದರೂ ಅವರು ಇವತ್ತು ನೀವು ಹೇಳ್ದಂಗೆ ಆ ಮಕ್ಕಳುಗಳು ಇವತ್ತೇನಾದ್ರು ಸಾಧಿಸಿದ್ದಾರೆ ಅಂದರೆ ಅವ್ರ ಮನಸ್ಸನ್ನು ಮಾಡಿದ್ದಾರೆ. ಇಂಥ ಒಂದು ಬಸವ ಮಾರ್ಗ ಅನ್ನೋ ಒಂದು ಸಂಸ್ಥೆ ನಮಗಾಗಿ ಒಂದು ವಸತಿ ನಿಲಯವನ್ನು ತೆಗೆದಿದೆ. ನಮಗೆ ಉಚಿತವಾಗಿ ಊಟ ಉಪಚಾರಗಳಾಗಿರಬಹುದು, ಹಾಗೆ ಓದಲಿಕ್ಕೆ ಶಿಕ್ಷಣಕ್ಕೆ ಸಹ ಇದಾಗಿರ್ಬೋದು, ಕ್ರೀಡೆಗೆ ಒತ್ತು ಕೊಟ್ಟು ವಾಲಿಬಾಲ್ ಕೋರ್ಟನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್. ಸೊ ಅಂಥದ್ದು ಎಲ್ಲದಕ್ಕೂ ಉತ್ತೇಜನವನ್ನು ಕೊಡ್ತಾ ಇದೆ ಈ ಬಸವ ಮಾರ್ಗ ಅಂತಂದರೆ ಮಕ್ಕಳು ಓದಿ ಸಾಧಿಸೋದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಸೊ ನೀವು ಹೇಳ್ದಂಗೆ ಈ ಮಕ್ಕಳು ಬರೀ ಅಂತಾರಾಷ್ಟ್ರೀಯ ಅಲ್ಲ, ಇನ್ನೂ ಬೇರೆ ಬೇರೆ ಒಂದು ಹಂತದಲ್ಲಿ ಮಕ್ಕಳು ಪ್ರಶಸ್ತಿಯನ್ನು ಪಡೆದು ಬರೋದ್ರಲ್ಲಿ ನನಗೆ ಆಶ್ಚರ್ಯದ ಸಂಗತಿ ಏನೂ ಇಲ್ಲ ಅಂತ ಅನಿಸ್ತದೆ. ಇನ್ನು ಬಸವ ಮಾರ್ಗ ಫೌಂಡೇಶನ್ನ ಸಂಸ್ಥಾಪಕ ಎಸ್ ಬಸವರಾಜ್ ಮಾತನಾಡಿ, ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕೆಂದು ಮನಗಂಡು ಕುಕ್ಕರಹಳ್ಳಿ ಶಾಲೆಯನ್ನ ದತ್ತು ಪಡೆಯಲಾಯಿತು. ಅಲ್ಲಿಂದ ವಿದ್ಯಾರ್ಥಿಗಳು ದೂರದ ಊರುಗಳಿಂದ ಪ್ರಯಾಣ ಮಾಡ್ತಾ ಇದ್ರು. ಅದನ್ನ ಮನಗಂಡು ಬಾಲಕರಿಗೆ ವಿದ್ಯಾರ್ಥಿ ನಿಲಯ ತೆರೆಯಲಾಯಿತು. ಆ ಬಳಿಕ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಂದ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಉಚಿತವಾಗಿ ವಸತಿ ನಿಲಯವನ್ನ ವಿಸ್ತಾರ ಮಾಡಲಾಯಿತು. ಕೇವಲ 4-5 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ನಮ್ಮ ಉಚಿತ ವಸತಿ ನಿಲಯ ಇಂದು 30ಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ. ಈ ವರ್ಷದಿಂದ ಇದರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕುಕ್ಕರಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರ, ಎಸ್ಡಿಎಂಸಿ ಅಧ್ಯಕ್ಷ ಸ್ವಾಮಿ, ನಿವೃತ್ತ ಶಿಕ್ಷಕ ಮೋಹನ್ ಕುಮಾರ್, ಪಾಲಕರು, ಮಕ್ಕಳು ಭಾಗಿಯಾಗಿದ್ದರು.